ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅವಶ್ಯಕತೆ ಇರತಕ್ಕಂಥದ್ದೇ ವಾಹನ. ಅದು ಕಾರ್ ಆಗ್ಬೋದು, ಬೈಕ್ ಆಗ್ಬೋದು, ಕೆಲಸ ಕಾರ್ಯಗಳಿಗೆ, ವ್ಯಾಪಾರಗಳಿಗೆ, ವ್ಯವಹಾರಗಳಿಗೆ, ಹಾಗೆ ಉದ್ಯೋಗಕ್ಕೆ ನಾವು ಒಂದು ವಾಹನವನ್ನು ಉಪಯೋಗಿಸ್ತೀವಿ. ವಾಹನ ನಮಗೆ ಇವತ್ತಿನ ದಿವಸ ಹೇಗಿರುತ್ತೆ ಅಂದರೆ, ನಾವು ವಾಹನ ಪೂಜೆ ಮಾಡ್ತೀವಿ, ಆಯುಧ ಪೂಜೆ ಮಾಡ್ತೀವಿ, ವಾಹನಕ್ಕೆ ನಮಸ್ಕಾರ ಮಾಡಿ ಗಾಡಿಗೆ ಹತ್ತಬೇಕಾಗಿರ್ತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ ಕೂಡ ಆಗಿರುತ್ತೆ. ಯಾವುದೋ ಗಮನದಲ್ಲಿ ನಾವು ವಾಹನ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ, ಆಕಸ್ಮಿಕವಾಗಿ ತಕ್ಷಣವೇ ನಾವು ಜಾಗೃತರಾಗ್ತೀವಿ. ಅಲ್ಲೇನೋ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಬೇಕಾಗಿತ್ತು, ಅದು ತಪ್ಪೋಗ್ಬಿಡುತ್ತೆ. ಇದು ಯಾವುದರಿಂದ ಅಂದರೆ ಆ ವಾಹನದಲ್ಲೂ ಕೂಡ ಒಂದು ಶಕ್ತಿ ಇರುತ್ತೆ. ಇನ್ನು ವಾಹನವನ್ನು ಕೊಂಡುಕೊಳ್ತಕ್ಕಂಥದ್ದು, ವಾಹನವನ್ನು ತಗೊಳ್ತಕ್ಕಂಥದ್ದು ಅವರವರ ಒಂದು ಜಾತಕದ ಒಂದು ಚತುರ್ಥ ಸ್ಥಾನದ ಫಲದಿಂದ ನಾವು ಇವತ್ತಿನ ದಿವಸ ನಿರ್ಣಯವನ್ನು ಕೈಗೊಳ್ತೀವಿ. ಆದರೆ ವಾಹನ ತಗೊಂಡಾಗ ಏನು ಮಾಡಬೇಕು? ವಾಹನ ತಗೊಂಡಿದ್ದ ತಕ್ಷಣ ನಾವೇನು ಮಾಡ್ತೀವಿ? ಲೋನಿಂದನೋ ಸ್ವಂತ ದುಡ್ಡಿಂದನೋ ಏನೋ ಮಾಡಿ ವಾಹನ ತೊಗೊಂಡ್ಬಿಟ್ಟು ತಕ್ಷಣ ಮನೆಗೆ ತಗೊಂಡು ಹೋಗಬಾರ್ದು. ವಾಹನ ತಗೊಳ್ತಕ್ಕಂಥ ಒಂದು ಸಮಯ ಇರ್ಬೋದು. ವಾಹನವನ್ನು ಪೂರ್ವಾಭಿಮುಖವಾಗಿ ನಿಲ್ಲಿಸಿ ವಾಹನ ತಗೋಬೇಕು ಅಂತೂ ಕೂಡ ಶಾಸ್ತ್ರ ಹೇಳುತ್ತೆ. ಪೂರ್ವಕ್ಕೆ ಸೂರ್ಯನಿಗೆ ಅರ್ಪಣೆ ಮಾಡಬೇಕು. ಬಹುಮುಖ್ಯವಾಗಿ ಸೂರ್ಯನ ಕಡೆನೇ ಒಂದು ವಾಹನವನ್ನು ಬಿಟ್ಟು ಆ ವಾಹನ ತಗೊಂಡಾಗ ಅದು ಬಹುದಿನಗಳ ಕಾಲ ನಮ್ಮ ಜೊತೆ ಇರುತ್ತೆ, ಕ್ಷೇಮವಾಗಿರುತ್ತೆ, ಅದು ಕ್ಷೇಮವಾಗಿರುತ್ತೆ, ನಾವು ಕ್ಷೇಮವಾಗಿರುತ್ತೆ. ಇವತ್ತಿನ ದಿವಸ ವಾಹನ ಖರೀದಿ ಮಾಡೋದಾಗ ಪ್ರಥಮವಾಗಿ ಯಾವ ಪೂಜೆ ಮಾಡಿಸ್ಬೇಕು? ವಾಹನ ತಗೊಂಡ ತಕ್ಷಣ ಅದು ಸೆಕೆಂಡ್ ಹ್ಯಾಂಡ್ಲಾಗಿರ್ಬೋದು, ಹೊಸ್ದಾಗಿರ್ಬೋದು, ಅಥವಾ ಯಾವುದೇ ತಗೊಂಡ್ರು ತಕ್ಷಣ ನಾವು ಪೂಜೆ ಮಾಡಿಸ್ಬೇಕಾಗಿರ್ತಕ್ಕಂಥ ದೇವರು ಯಾರು, ಎಲ್ಲಿ ಪೂಜೆ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು, ಮತ್ತು ವಾಹನವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಎರಡು ಪ್ರಶ್ನೆಗೆ ಇವತ್ತಿನ ದಿವಸ ನಾವು ಉತ್ತರ ತಗೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಪ್ರಪ್ರಥಮವಾಗಿ ವಾಹನವನ್ನು ತಗೊಂಡಾಗ ಆ ವಾಹನವನ್ನು ಪ್ರಥಮವಾಗಿ ನಮಗೆ ಎಲ್ಲಿ ನಾವು ಮನೆ ಸೇರ್ತಕ್ಕಂಥ ಸಂದರ್ಭಕ್ಕೆ ಮುಖ್ಯವಾಗಿ ಆ ಮುಂಚೆ ಎಲ್ಲಿ ಹನುಮ ಗುಡಿ ಇದೆ, ಎಲ್ಲಿ ಹನುಮನ ದೇವಸ್ಥಾನ ಇದೆ, ಅಥವಾ ವಿನಾಯಕನೇ ಬೇಕು, ವಿನಾಯಕನಿಗೋಸ್ಕರನೇ ಅಂತೇನಿಲ್ಲ, ಹನುಮನಿಗೆ ಪೂಜೆ ಮಾಡಿಸಿ ಹನುಮನ ದೇವರ ಮುಂದೆ ಆ ವಾಹನವನ್ನು, ದೇವಸ್ಥಾನದ ಮುಂದೆ ಆ ವಾಹನವನ್ನು ನಿಲ್ಲಿಸಿ, ಅಲ್ಲೂ ಕೂಡ ಪೂರ್ವಾಭಿಮುಖವಾಗಿ ನಿಲ್ಲಿಸಿ ಹನುಮನ ದೇವಸ್ಥಾನದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಸ್ಬೇಕು. ಅರ್ಚಕರಿಗೆ ಹೇಳಿ ಸ್ವಲ್ಪ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ, ಅಥವಾ ಗಣಪತಿ ದೇವಸ್ಥಾನ ಇದ್ದರೂ ಪರವಾಗಿಲ್ಲ, ಹನುಮನ ದೇವಸ್ಥಾನ ಇದ್ದರೂ ಪರವಾಗಿಲ್ಲ, ಅಲ್ಲಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು. ಆ ದೇವರ ಹತ್ರ ಇರ್ತಕ್ಕಂಥ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದಾಗ ಅಲ್ಲಿ ಎಲ್ಲ ಗ್ರಹಕಾಟ ಹೊಟ್ಟೋಗುತ್ತೆ. ತೀರ್ಥ ಮಾಡಿದಾಗ ನಮಗೆ ಗೊತ್ತು, ಅಪವಿತ್ರೋ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮನೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಾಂತರ ಶುಚಿಹಿ ಅಂತ ನಾವೊಂದು ಮಂತ್ರವನ್ನು ಎಲ್ಲ ಕಡೆ ಅಪವಿತ್ರ ಪವಿತ್ರ ಆಗಲಿ ಅಂತ. ಹಾಗಾಗಿ ಆ ತೀರ್ಥ ಪ್ರೋಕ್ಷಣೆ ಮಾಡಬೇಕು. ಕುಂಕುಮ ವಿಭೂತಿಯನ್ನು ಹನುಮನ ದೇವಸ್ಥಾನದಲ್ಲಿ ಪಾದಗಳಲ್ಲಿ ಇರ್ತಕ್ಕಂಥದ್ದನ್ನು ಆ ಒಂದು ವಾಹನಕ್ಕಿಡಬೇಕು. ಅದೇ ಕಾಲದಲ್ಲಿ ಒಂದು ಕಂಬಳಿಯ ದಾರವನ್ನು ಬಾನೆಟ್ಗೆ, ಆ ಮುಂದೆ ಒಂದು ವಾಹನಕ್ಕೆ ಕಂಬಳಿಯ ದಾರವನ್ನು ಅಲ್ಲೇ ಸುತ್ತಿಸಿಬಿಟ್ರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ನಿಂಬೆ ಹಣ್ಣು ಮೇಲೆ ಗಾಡಿ ಬಿಡೋದು ಅವೆಲ್ಲ ಅದು ನಿಮಗೆ ಸೇರಿತು. ಇನ್ನು ಆ ಡ್ಯಾಶ್ ಬೋರ್ಡ್ ಮೇಲೆ, ಪ್ರತಿಯೊಬ್ಬರ ಡ್ಯಾಶ್ ಬೋರ್ಡ್ ಅಂದರೆ ಆ ವಾಹನದ ಡ್ರೈವಿಂಗ್ ಬೋರ್ಡ್ ಮೇಲೆ ಒಂದು ಸಣ್ಣ ಬಿಂಬವನ್ನು, ದೇವತಾ ಬಿಂಬವನ್ನು ಇಟ್ಕೋಬೇಕು. ನೀವು ಆವಾಗವಾಗ ರೋಡ್ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆ ನೋಡ್ತಾ ಒಂದ್ಸರಿ ಆ ಬಿಂಬವನ್ನು ನೋಡಿದಾಗ ನಿಮಗೆ ಎಷ್ಟೋ ಧನಾತ್ಮಕ ಶಕ್ತಿ ಕೂಡ ಬರುತ್ತೆ. ಇನ್ನು ಹೆಚ್ಚು ನಿಮಗೆ ಸಂತೃಪ್ತಿಯಾಗಿರಬೇಕು, ವಾಹನ ಹೆಚ್ಚು ಕಾಲ ಇರಬೇಕು ಅಂದರೆ ನೀವು ಸೀಟಿನ ಮೇಲೆ ಒಂದು ಗ್ರೀನ್ ಮ್ಯಾಟ್ ಹಾಕ್ಕೊಂಡ್ಬಿಟ್ರೆ, ಗ್ರೀನ್ ಮ್ಯಾಟ್ ಅಂದರೆ ಅದು ಬುಧನ ಸಂಕೇತ, ಆ ಗ್ರೀನ್ ಮ್ಯಾಟ್ ಹಾಕ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ವಾಹನಕ್ಕೆ ಹನುಮನ ಒಂದು ಕೃಪೆ ಸಿಗುತ್ತೆ. ಹನುಮನ ಕೃಪೆ ಸಿಕ್ಕಿದಾಗ ಎಲ್ಲ ಗ್ರಹಗಳಿಂದ ಕೂಡ ಕಾಟ ಮುಕ್ತರಾಗ್ತೀರಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.